ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ನಾನು ಇವತ್ತು ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ತುಂಬ ಸಾಫ್ಟಾಗಿ, ತುಂಬ ಟೇಸ್ಟಿಯಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡಿಕೊಂಡು ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ. ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಬನ್ನಿ ನೋಡೋಣ. 1 ಕಪ್ ಆಗುವಷ್ಟು ನಾನಿಲ್ಲಿ ಆರೆಂಜ್ ಜ್ಯೂಸ್ ತೊಗೊಂಡಿದ್ದೀನಿ. ಹೋಮ್ ಮೇಡ್ ಅಥವಾ ರೆಡಿಮೇಡ್ ಯಾವ್ದಾರ ತೊಗೊಳ್ಳಿ, ನಾನಿಲ್ಲಿ ಹೋಮ್ ಮೇಡ್ ತೊಗೊಂಡಿದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋ ಬಾದಾಮಿನೂ ಹಾಕೋತಿದ್ದೀನಿ. ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಹಾಕೋತಿದ್ದೀನಿ. ಹಾಗೆ ಟೂಟಿ ಫ್ರೂಟಿ ರೆಡ್ ಕಲರ್ ಆ್ಯಂಡ್ ಗ್ರೀನ್ ಕಲರ್ ಎರಡೂ ತೊಗೊಂಡಿದ್ದೀನಿ. ಎರಡೂ ಹಾಫ್ ಕಪ್ ಹಾಕೋತಿದ್ದೀನಿ. ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಹಾಕೋತಿರೋದು. ಹಾಗೆಯೇ ಬ್ಲ್ಯಾಕ್ ದ್ರಾಕ್ಷಿ ಕೂಡ ಹಾಕೋತಿದ್ದೀನಿ ನಾನಿಲ್ಲಿ 1 ಕಪ್ ಆಗುವಷ್ಟು. ಹಾಗೆ ಚೆರಿ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅದು ಕೂಡ ಒಂದು ಬೌಲ್ ಹಾಕೋತಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರೋ ಗೋಡಂಬಿ ಕೂಡ ಒಂದು ಅರ್ಧ ಕಪ್ ಆಗೋಷ್ಟು ಹಾಕೋತಿದ್ದೀನಿ. ನಟ್ಸ್ ಇರುತ್ತೆ, ಆಲ್ಮೋಸ್ಟ್ ಕ್ರಿಸ್ಮಸ್ ಕೇಕಲ್ಲಿ ನಟ್ಸ್ಗಳೇ ಜಾಸ್ತಿ ಇರುತ್ತೆ, ಬಾಯಿಗೆ ಸಿಗ್ತಾ ಇರುತ್ತೆ. ಹಾಗಾಗಿ ಯಾವುದು ಇರುತ್ತೆ ನಟ್ಸ್ ಮನೇಲಿ ಅದನ್ನೇ ಹಾಕೊಳ್ಳಿ, ಡ್ರೈ ಫ್ರೂಟ್ಸು. ಹಾಗೆ ನಾನಿಲ್ಲಿ ಒಣದ್ರಾಕ್ಷಿ ಕೂಡ 1 ಕಪ್ ಆಗೋಷ್ಟು ಹಾಕೋತಿದ್ದೀನಿ, ಒಂದು ಬೌಲ. ಹಾಗೆಯೇ ವಾಟರ್ ಮಿಲನ್ ಸೀಡ್ಸ್ ಬರುತ್ತಲ್ಲ, ಅದು ಕೂಡ ಒಂದು ಅರ್ಧ ಕಪ್ ಆಗೋಷ್ಟು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು 1 to 3 ಅವರ್ಸ್ವರೆಗೂ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಆ ಡ್ರೈ ಫ್ರೂಟ್ಸ್ ಎಲ್ಲ ಅದ್ರ ನೀರು, ಆರೆಂಜ್ ಜ್ಯೂಸ್ ಇದೆಯಲ್ಲ, ಅದನ್ನು ಚೆನ್ನಾಗಿ ಹೀರ್ಕೋಬೇಕು. ಅದರಲ್ಲಿ ಚೆನ್ನಾಗಿ ನೆನೆಯೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 1 ಅವರ್ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಒಂದು ಪ್ಯಾನ್ ಇಟ್ಟು ಪ್ಯಾನಿಗೆ 1 ಕಪ್ ಆಗೋಷ್ಟು ಸಕ್ಕರೆ ಹಾಕೋತಿದ್ದೀನಿ. ಕ್ಯಾರಮಲೈಸ್ ಮಾಡಬೇಕು ಸಕ್ಕರೆನ, ಅದಕ್ಕೋಸ್ಕರ ಸಕ್ಕರೆ ಹಾಕ್ಕೊಂಡು ಅದನ್ನೇನು ತಿರುಗಿಸೋದೇನು ಬೇಡ. ಅದು ಚೆನ್ನಾಗಿ ಐ ಫ್ಲೇಮಲ್ಲೇ ಇಟ್ಬಿಡಿ. ಅದು ಒಂದು 5 ನಿಮಿಷ ಚೆನ್ನಾಗಿ, 1-2-3 ನಿಮಿಷ ಚೆನ್ನಾಗಿ ಕರಗುತ್ತೆ, ಮೆಲ್ಟ್ ಆಗುತ್ತೆ ನೋಡಿ. ಅದು ಈ ಥರ ಅದಾದಮೇಲೆ ಸ್ವಲ್ಪ ಮೆಲ್ಟ್ ಆದಮೇಲೆ ಈ ಥರ ತಿರುಗಿಸ್ಕೊತೀರಿ ನೋಡಿ. ಈ ಥರ ಬ್ರೌನ್ ಕಲರ್ ಬರುತ್ತೆ, ಇಲ್ಲಿವರೆಗೂ ಗಟ್ಟಿ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಕ್ಯಾರಮಲೈಸ್ ಆಗಿದೆ. ಈಗ ಇದಕ್ಕೆ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ನಾನು ಸಕ್ಕರೆ ಯಾವ್ದ್ರಲ್ಲಿ ತೊಗೊಂಡಿದ್ದೆ ಅದರಲ್ಲಿ ಒಂದು ಹಾಫ್ ಕಪ್ ಆಗೋಷ್ಟು ನೀರು ಹಾಕೋತಾ ಇದ್ದೀನಿ. ಇದು ನೋಡಿ ಹಾಕ್ಕೊಳ್ಳಿ, ಇದು ಆರುತ್ತೆ, ಕೈಗೆಲ್ಲ ಆರುತ್ತೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ಆ ಗಟ್ಟಿಯಾಗಿದೆಯಲ್ಲ ಅದೆಲ್ಲ ಕರಗಬೇಕು ಚೆನ್ನಾಗಿ ತೆಳ್ಳಗೆ. ನಮಗೆ ಗಟ್ಟಿಯಾಗಿ ಬೇಡ, ಜ್ಯೂಸ್ ಥರ ಬೇಕು, ಆ ಥರ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಇದು ಗಟ್ಟಿಯಾಗಿರೋದೆಲ್ಲ ನೀರು ಥರ ಆಗಬೇಕು ನೋಡಿ, ಈ ಥರ ಜ್ಯೂಸ್ ಥರ ಬರಬೇಕು. ಈಗ ಇದಾಗಿದೆ. 1 ನಿಮಿಷ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ 1 ಕುದಿ ಬಂದರೆ ಸಾಕು ನೋಡಿ. ಈಗ ಇದು ರೆಡಿಯಾಗಿದೆ. ಇದು ತಣ್ಣಗಾಗೋದಕ್ಕೆ ಹಾಗೆ ಸೈಡಲ್ಲಿ ಇಟ್ಬಿಡೋಣ. 1 ಅವರ್ ಆದಮೇಲೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಫ್ರೀ ಹೀಟ್ ಆಗೋದಕ್ಕೆ ಬಿಟ್ಬಿಡೋಣ. ನಾನಿಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ, ನೀವು ಹಾಗ್ಯಾರು ಫ್ರೀ ಹೀಟ್ ಮಾಡ್ಕೊಳ್ಳಿ. ಒಂದು 10 ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕು. ಒಂದು ಸ್ಟ್ಯಾಂಡ್ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೋಬೇಕು. ಅದಾಗೋದ್ರೊಳಗಡೆ ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1/4 ಕಪ್ ಆಗೋಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಎಣ್ಣೆ 1/4 ಕಪ್ ಆಗೋಷ್ಟು ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಅಥವಾ ಬೆಣ್ಣೆ ಯಾವ್ದಾರ ಹಾಕೋಬೋದು. ನಾನಿಲ್ಲಿ ಎಣ್ಣೆ ಹಾಕೋತಿದ್ದೀನಿ. ಯಾವುದೇ ಫ್ಲೇವರ್ ಇಲ್ಲದೆ ಇರೋದನ್ನು ಹಾಕ್ಕೊಳ್ಳಿ ಎಣ್ಣೆನ. ಅರ್ಧ ಕಪ್ ಆಗೋಷ್ಟು ಆರೆಂಜ್ ಲೆಸನ್ಸ್ ಹಾಕೋತಿದ್ದೀನಿ. ನೀವು ವೆನಿಲಾ ಹಾಕ್ಕೊಳ್ಳಿ, ವೆನಿಲಾ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸಲ ಹಾಲು ಮತ್ತು ಎಣ್ಣೆ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಜರಡಿ ಮಾಡ್ಕೊಳ್ಳೋಕ್ಕೋಸ್ಕರ ಮೈದಾ ಗಂಟೇನು ಇರಬಾರ್ದು, ಅದಕ್ಕೋಸ್ಕರ ಜರಡಿ ಮಾಡ್ಕೋತಿದ್ದೀನಿ. ನಾನಿಲ್ಲಿ 1 ಕಪ್ ಮೈದಾ ತೊಗೊಂಡಿದ್ದೀನಿ. ಹಾಗೆಯೇ ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ, ಆಪ್ಷನಲ್ಲು ಮಿಲ್ಕ್ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ ಹಾಕೋಬೋದು. 3 ಟೇಬಲ್ ಸ್ಪೂನ್ ಆಗೋಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಂಡು ಮತ್ತು ಚಕ್ಕೆ, ಲವಂಗ, ಏಲಕ್ಕಿದ್ದು ಫ್ಲೇವರ್ಗೋಸ್ಕರ ಸ್ವಲ್ಪ ಹಾಕೋತೀವಿ. ಇದು ಕೂಡ ಆಪ್ಷನಲ್ಲು. ಹಾಕೋದ್ರಿಂದ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಹಾಕೋತಿರೋದು. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನೋಡಿ. ಈಗ ಜರಡಿ ಇಟ್ಕೊಂಡು ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ನೋಡಿ, ಹಾಲು ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಸಕ್ಕರೆದು ಕ್ಯಾರಮಲೈಸ್ ಮಾಡಿಟ್ಕೊಂಡಿದ್ವಲ್ಲ ಅದ್ರ ಜ್ಯೂಸ್ ಹಾಕ್ಕೊಳ್ಳೋಣ. ಸ್ವಲ್ಪನೇ, ಒಂದೇ ಸಲ ಹಾಕೋಕ್ಕೆ ಹೋಗ್ಬಿಡಿ. ಸ್ವಲ್ಪನೇ ಹಾಕ್ಕೊಂಡು ನೋಡಿ ಹಾಕೋಬೇಕು, ತಿಕ್ನೆಸ್ ಹೇಗೆ ಬರುತ್ತೆ ಅನ್ನೋದನ್ನು ನೋಡಿ. ಈಗ ತುಂಬಾ ಗಟ್ಟಿ ಇದೆ. ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಕೂಡ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಈಗಿದು ಆಗಿದೆ. ನಾವು ಇದಕ್ಕೆ ನಟ್ಸ್ಗಳೆಲ್ಲ ನೆನೆಯಾಕಿಟ್ಟಿದ್ವಲ್ಲ, 1 ಅವರ್ ಆಗಿದೆ. ನಾನಿಲ್ಲಿ 1.5 ಅವರ್ ನೆನೆಸಿದ್ದೀನಿ. ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಜ್ಯೂಸ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ನೋಡಿ. ಅದು ಟೈಮ್ ಇದ್ದರೆ ಒಂದು 3 ಅವರ್ಸ್ ನೆನೆಯೋದಕ್ಕೆ ಇಟ್ಬಿಡಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಅದು ಫ್ರೂಟ್ಸಲ್ಲಿ ಎಲ್ಲ ಡ್ರೈ ಫ್ರೂಟ್ಸಲ್ಲಿ ಅದು ಜ್ಯೂಸ್ ಎಲ್ಲ ಹೀರ್ಕೊಂಡಿರುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದು
ತಿಂತಾ ಇರ್ಬೇಕಾದ್ರೆ ಬಾಯಿಗೆ ಹಾಗೆ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ಅದ್ರದ್ದು. ಅದಕ್ಕೋಸ್ಕರ ಟೈಮ್ ಇದೆ ಅಂದರೆ ಒಂದು 3 ಅವರ್ ನೆನೆಸಿದ್ರೆ ಚೆನ್ನಾಗಿರುತ್ತೆ ಇನ್ನೂ ಟೇಸ್ಟು. ಬ್ಯಾಟರ್ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಹದದಲ್ಲಿದ್ರೆ ಸಾಕು, ಇದು ಕರೆಕ್ಟಾಗಿದೆ. ಮತ್ತು ಜಾಲರಿ ಇಟ್ಕೊಂಡು 1 ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರು ಹಾಗೆ 1 ಸ್ಪೂನ್ ಬೇಕಿಂಗ್ ಸೋಡಾ ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಜರಡಿ ಇಟ್ಕೊಂಡು, ಈಗ ಜರಡಿ ಇಟ್ಕೊಂಡು ಆಗಿದೆ, ಇದು ಆ್ಯಕ್ಟಿವೇಟ್ ಆಗಬೇಕು. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮೇಲೆ ನೀರು ಹಾಕಿದರೆ ಅದು ಆ್ಯಕ್ಟಿವೇಟ್ ಆಗುತ್ತೆ. ಸೋಡಾ ಬೇಕಿಂಗ್ ಪೌಡರ್ ಎರಡೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸಲ ಫುಲ್ ಎಲ್ಲವುದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ಥರ ಮಿಕ್ಸ್ ಆದಮೇಲೆ ನಾವು ಸೋಡಾ ಮತ್ತು ಬೇಕಿಂಗ್ ಪೌಡರ್ ಎರಡೂ ಹಾಕಿದ ತಕ್ಷಣವೇ ಕೇಕ್ ಮಾಡೋದಕ್ಕೆ ಇಟ್ಬಿಡ್ಬೇಕು. ಇಲ್ಲಾಂದರೆ ಅದು ಆ್ಯಕ್ಟಿವೇಟ್ ಇರುತ್ತಲ್ಲ, ಆ್ಯಕ್ಟಿವೇಶನ್ ಅದು ಕಮ್ಮಿ ಆಗುತ್ತೆ. ಕೇಕು ಉಬ್ಬೋದಿಲ್ಲ, ಚೆನ್ನಾಗಿ ಸ್ಪಂಜಿಯಾಗಿ ಮತ್ತು ಸಾಫ್ಟಾಗಿ ಬರೋದಿಲ್ಲ. ನಾವು ಸೋಡಾ ಇದು ಹಾಕಿದ ತಕ್ಷಣವೇ ಕೇಕ್ ಮಾಡೋದಕ್ಕೆ ಇಟ್ಬಿಡಬೇಕು. ನಾನಿಲ್ಲಿ ಕೇಕ್ ಮೋಡ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು, ಅಥವಾ ಎಣ್ಣೆ ಬೆಣ್ಣೆ ಯಾವ್ದಾರು ಹಾಕ್ಬಿಟ್ಟು ಅದಕ್ಕೆ ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ. ಸುತ್ತ ಬಟರ್ ಪೇಪರ್ ಹಾಕ್ಬಿಟ್ಟು ನಾನೀಗ ಬ್ಯಾಟರ್ ಹಾಕೋತಿದ್ದೀನಿ. ಸ್ವಲ್ಪ ಕಮ್ಮಿಯಾಗಿ ಹಾಕ್ಕೊಳ್ಳಿ, ನಾನು ಸ್ವಲ್ಪ ಜಾಸ್ತಿ ಹಾಕಿದೆ, ಅದು ಸ್ವಲ್ಪ ಚೆಲ್ಲಿತ್ತು, ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ. ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಅದು ಮೇಲೆ ಬಬಲ್ಸ್ ಏನು ಇರಬಾರ್ದು, ಅದಕ್ಕೋಸ್ಕರ ಈ ಥರ ಟ್ಯಾಬ್ ಮಾಡ್ಕೊಳ್ಳಿ. ಟ್ಯಾಬ್ ಮಾಡಿಕೊಂಡು ಈಗ ಡೆಕೋರೇಷನ್ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಗೋಡಂಬಿ, ದ್ರಾಕ್ಷಿ ಮತ್ತು ಎಲ್ಲ ನಟ್ಸ್ನೂ ಹಾಕೋತಿದ್ದೀನಿ. ಸ್ವಲ್ಪ ಸ್ಪೀಡಾಗಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಲೇಟಾಗಿ ಅದು ಕೇಕು ಚೆನ್ನಾಗಿ ಉಬ್ಬೋದಿಲ್ಲ, ಅದಕ್ಕೋಸ್ಕರ. ಹಾಗೆ ಫ್ರೆಂಡ್ಸ್, ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋದು ವಿಡಿಯೋದು ನೋಟಿಫಿಕೇಷನ್ ಫಸ್ಟೇ ನಿಮಗೆ ಬರುತ್ತೆ. ನೋಡಿ, ಈಗ ಡೆಕೋರೇಷನ್ ಕೂಡ ಆಗಿದೆ. ಹಾಗೆ ಕುಕ್ಕರ್ ಕೂಡ 10 ನಿಮಿಷ ನಾನಿಲ್ಲಿ ಫ್ರೀ ಹೀಟ್ ಮಾಡ್ಕೊಂಡಿದ್ದೆ, ಅದು ಕೂಡ ಆಗಿದೆ. ನೋಡಿ ಇಟ್ಕೊಳ್ಳಿ, ಕೈ ಸುಡುತ್ತೆ, ಅದಕ್ಕೋಸ್ಕರ ನೋಡಿ ನಿಧಾನಕ್ಕೆ ಇಟ್ಕೊಳ್ಳಿ. ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಒಂದು 3/4 ಒಸಿ ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಹಾಕಿದೆ, ನೋಡ್ಬೋದು. ಇಲ್ಲಿ ಸುತ್ತ ಸ್ವಲ್ಪ ಚೆಲ್ಲಿದೆ ನಂದು. ಫಸ್ಟೇ ಡೆಕೋರೇಟ್ ಮಾಡಿದ್ನಲ್ಲ, ಅದೆಲ್ಲ ಇನ್ಸೈಡ್ ಹೋಗಿದೆ, ಅಂದರೆ ಒಳಗಡೆ ಅದು ಉಬ್ಬಿರೋದ್ರಿಂದ ಅದೆಲ್ಲ ಒಳಗಡೆ ಇದಾಗಿದೆ. ಮತ್ತೊಂದು ಸಲ ನಾನು ಅರ್ಧ ಗಂಟೆ ಆದಮೇಲೆ ಓಪನ್ ಮಾಡಿಬಿಟ್ಟು ಮತ್ತೆ ಡೆಕೋರೇಟ್ ಮಾಡ್ಕೊತಿದ್ದೀನಿ. ನೀವು ಅವಾಗ ಮಾಡೋದಕ್ಕಿಂತ ಇವಾಗ ಒಂದು ಅರ್ಧ ಗಂಟೆ ಬೆಂದಾದಮೇಲೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಒಂದು ಚರಿ ಇಟ್ಕೊಂಡು ನಿಮ್ಗೆ ಯಾವ ಥರ ಬೇಕನ್ಸುತ್ತೆ ಆ ಥರ ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಳ್ಳಿ. ಸ್ಪೀಡಾಗಿ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಇಟ್ಬಿಡೋಣ. ಕರೆಕ್ಟ್ ಎಕ್ಸಾಕ್ಟ್ ಟೈಮ್ ಅಂದರೆ 40 to 60 ಮಿನಿಟ್ಸ್ ಆಯಿತು. 50 ಮಿನಿಟ್ಸ್ ಆಗಿದೆ. ನಾನಿಲ್ಲಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಬೆಂದಿದೆಯೋ ಇಲ್ವೋ ಅಂತ. ಈಗ ಇದು ಬೆಂದಿದೆ. ಒಂದು ಸ್ಟಿಕ್ ತೊಗೊಂಡು, ಟೂತ್ ಪಿಕ್ ತೊಗೊಂಡು ಈ ಥರ ಚುಚ್ಚಿಬಿಟ್ಟು ನೋಡಿ, ಎಲ್ಲೋ ಅಂಟ್ನಿಲ್ಲ ಅಂದರೆ ಕೇಕು ಕರೆಕ್ಟಾಗಿ ಬೆಂದಿದೆ ಅಂತ. ಒಂದೆರಡು ಚುಚ್ಚಿಬಿಟ್ಟು ನೋಡಿ ಸ್ವಲ್ಪನೂ ಎಲ್ಲೂ ಕೂಡ ಅಂಟಿಲ್ಲ. ಈಗ ಇದು ರೆಡಿಯಾಗಿದೆ. ಒಂದು 10 ನಿಮಿಷ ಹಾಗೆ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಆಮೇಲೆ ಹೊರಗಡೆ ತೆಗೆದ್ಬಿಟ್ಟು ಈ ಥರ ಚಾಕುವಿಂದ ಸುತ್ತನ ಸ್ವಲ್ಪ ಬಿಡಿಸ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಈ ಥರ ಡ್ಯಾಬ್ ಮಾಡೋದ್ರಿಂದ ಬೇಗ ಈಸಿಯಾಗಿ ಬಿಡುತ್ತೆ. ಇದ್ರ ಮೇಲಿರೋ ಬಟರ್ ಪೇಪರ್ ಎಲ್ಲ ತೆಗೆದುಬಿಟ್ಟು, ಸುತ್ತ ಇರೋ ಬಟರ್ ಪೇಪರ್ ಎಲ್ಲ ತೆಗೆದು ಕೇಕ್ ಈಗ ರೆಡಿಯಾಗಿದೆ. ಮನೆಯಲ್ಲೇ ಸಿಂಪಲ್ಲಾಗಿ ಕ್ರಿಸ್ಮಸ್ಗೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಬೇಕ್ರಿಲಿ ಸಿಗೋ ಥರನೇ ಇರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲೇ ಮಾಡಿ ನೋಡಿ ಕ್ರಿಸ್ಮಸ್ಗೆ. ಹೇಗಿತ್ತು ಟೇಸ್ಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಹ್ಯಾಪಿ ಮೇರಿ ಕ್ರಿಸ್ಮಸ್.